ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು CSC ಮುಖಾಂತರ ಏನು ಡಿಜಿಟಲ್ ಸೇವಾ ಪೋರ್ಟಲ್ ಮುಖಾಂತರ ಒಂದು ಹೊಸ ಪಾಸ್ಪೋರ್ಟ್ಗೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವಿವಾಗ ಒಂದು ಡಿಜಿಟಲ್ ಸೇವಾ ಪೋರ್ಟಲ್ನ ಈ ರೀತಿಯಾಗಿ ಓಪನ್ ಮಾಡ್ತೀವಿ. ಇಲ್ಲಿ ಮೇಲ್ಗಡೆ ಏನೋ ಸರ್ಚ್ ಅಂತ ಇದೆಯಲ್ಲ, ಈ ಸರ್ಚ್ ಬಾರಲ್ಲಿ ನಾವು ಸರ್ಚ್ ಮಾಡಬೇಕಾಗುತ್ತೆ. ಯಾವ ಸರ್ವಿಸ್ ಬೇಕಾದರೂ ಕೂಡ ನಾವು ಇಲ್ಲೇ ಸರ್ಚ್ ಮಾಡಿ ನಾವು ಸರ್ವಿಸ್ಗೆ ಡೈರೆಕ್ಟ್ ಹೋಗ್ಬೋದು. ನಾವಾಗ ಇಲ್ಲಿ ಈ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ನಾವೀಗ ಪಾಸ್ಪೋರ್ಟ್ ಅಂತೇಳಿ ಸರ್ಚ್ ಮಾಡೋಣ. ಪಾಸ್ಪೋರ್ಟ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಎರಡನೇ ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಪಾಸ್ಪೋರ್ಟ್ ಸರ್ವಿಸ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ಪಾಸ್ಪೋರ್ಟ್ ಸರ್ವಿಸ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ಪಾಸ್ಪೋರ್ಟ್ ಸರ್ವಿಸ್ ಸೇವೆ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಕರ್ನಾಟಕ ಆದರೆ ನಾವಿಲ್ಲಿ RPO ಬೆಂಗಳೂರು ಅಂತ ಏನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಮಗೆ ಬೆಂಗಳೂರು ಹೆಡ್ ಆಫೀಸ್ ಇರೋದ್ರಿಂದ ನಾವು ಬೆಂಗಳೂರು ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಕೆಳಗಡೆ ಗೋ ಟು ಪಾಸ್ಪೋರ್ಟ್ ಸೇವಾ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಮಗೆ ಒಂದು ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ಪಾಸ್ಪೋರ್ಟ್ ಸರ್ವಿಸ್ದು ಈ ರೀತಿಯಾಗಿ ಮೇನ್ ಪೇಜ್ ಅದರೊಳಗಡೆ ನಮಗೆ ಓಪನ್ ಆಗುತ್ತೆ ನಮ್ಮ ಒಂದು CSC ಪೋರ್ಟಲ್ ಮುಖಾಂತರ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನಿದೆಯಲ್ಲ ಓಮು ಸರ್ವೀಸು, ಮೈ ಅಪ್ಲಿಕೇಶನ್, ಫೀಸ್ ಡೀಟೇಲ್ಸ್, ಡಾಕ್ಯುಮೆಂಟ್ ಅಡ್ವೈಸರ್, ಲಾಗೌಟ್, ಈ ಕಡೆ ಒಂದು ಲೆಫ್ಟ್ ಸೈಡಲ್ಲಿ ನಾವು ಸರ್ವೀಸಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರಲ್ಲಿ ನಾವು ಇಲ್ಲೇನೋ ಫ್ರೆಶ್ ಪಾಸ್ಪೋರ್ಟ್ ಅಥವಾ ರೀ ಇಶ್ಯೂಸ್ ಪಾಸ್ಪೋರ್ಟ್ ಅಂತ ಏನಿದೆಯಲ್ಲ ಈ ಒಂದು ಮೊದಲನೇ ಆಪ್ಷನ್ನ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಪಾಸ್ಪೋರ್ಟ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಇದು ನಮಗೆ ಹಳೆಯ ಏನಾದರೂ ಪಾಸ್ಪೋರ್ಟ್ ಇದ್ದರೆ ಮಾತ್ರ ಇದನ್ನು ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಹೊಸ ಪಾಸ್ಪೋರ್ಟ್ನ ಅಪ್ಲೈ ಮಾಡೋದ್ರಿಂದ ನಾವಿಲ್ಲಿ ಸ್ಕಿಪ್ ಫಾರ್ ನಾವು ಅಂತ ಏನು ಆಪ್ಷನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗಾಗಲೇ ನಾವು ಪಾಸ್ಪೋರ್ಟ್ ಆಫೀಸ್ನ ಬೆಂಗಳೂರಿನ RPOನ ತಗೊಂಡಿರೋದ್ರಿಂದ ಬೆಂಗಳೂರು ಆಲ್ರೆಡಿ ಇರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಾವು ಪಾಸ್ಪೋರ್ಟ್ ಟೈಪ್ ಬಗ್ಗೆ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಹೊಸ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋದಾದರೆ ಫ್ರೆಶ್ ಪಾಸ್ಪೋರ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದೇ ಹಳೆಯ ಪಾಸ್ಪೋರ್ಟನ್ನು ನಾವು ರಿನ್ಯೂವಲ್ ಮಾಡಬೇಕು ಅಂದರೆ ರೀ ಇಶ್ಯೂಸ್ ಪಾಸ್ಪೋರ್ಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಪಾಸ್ಪೋರ್ಟ್ ಟೈಪ್ ಅಪ್ಲಿಕೇಶನ್ನ ನೀವು ನಾರ್ಮಲ್ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ತತ್ಕಾಲ್ ಪಾಸ್ಪೋರ್ಟ್ನ ತಗೊಳ್ಳಿಕ್ಕೆ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ನಾವು ನಾರ್ಮಲ್ ಪಾಸ್ಪೋರ್ಟ್ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇರೋದ್ರಿಂದ ನಾರ್ಮಲ್ನ ಆಗ್ತಾ ಇದ್ದೀನಿ. ತತ್ಕಾಲ್ ಅಂದರೆ ಬೇಗ ಬರೋದು ಮತ್ತು ಇದರ ಚಾರ್ಜಸ್ಸು ಕೂಡ ಜಾಸ್ತಿ ಇರುತ್ತೆ. ನಾರ್ಮಲ್ ಅಪ್ಲಿಕೇಶನ್ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಫ್ರೆಶ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದೇ ಒಂದು ಪಾಸ್ಪೋರ್ಟ್ ಬುಕ್ ಏನು ಬರುತ್ತಲ್ಲ ನಿಮಗೆ, ಅದು ಒಂದು 36 ಪೇಜ್ ಇರೋಂಥ ಬುಕ್ ಬೇಕಾಗುತ್ತೋ ಅಥವಾ 60 ಪೇಜ್ ಇರೋಂಥ ಬುಕ್ ಬೇಕು ಅಂತ ಕೇಳುತ್ತೆ. ಇಲ್ಲಿ ನಾವು ನಾರ್ಮಲ್ ಆಗಿ ನಾವು ಎಲ್ಲರಿಗೂ ಕೂಡ 36 ಸೆಲೆಕ್ಟ್ ಮಾಡೋದ್ರಿಂದ 36 ಸೆಲೆಕ್ಟ್ ಮಾಡ್ತೀವಿ. ನೀವು 60 ಪೇಜನ್ನು ತಗೊಂಡ್ರೆ ನಿಮಗೆ ಅದು ಕೂಡ ಫೀಸ್ ಜಾಸ್ತಿ ಇರುತ್ತೆ. ನಾವಿಲ್ಲಿ ನಾರ್ಮಲ್ ಆಗಿ 36 ಪೇಜ್ನ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಅಪ್ಲಿಕೇಶನ್ ಏನು ಅಪ್ಲಿಕೆಂಟ್ ಇರ್ತಾರಲ್ಲ ಅವರ ಒಂದು ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪರ್ಸನಲ್ ಡೀಟೇಲ್ಸ್ ಅಂತ ಹೇಳ್ಬೋದು. ಅವರ ಒಂದು ನೇಮನ್ನು ಹಾಕಬೇಕಾಗುತ್ತೆ. ಅಂದರೆ ಯಾವ ಡಾಕ್ಯುಮೆಂಟ್ಸ್ಗಳು, ಒಂದು ಆಧಾರ್ ಆಗಿರ್ಬೋದು, ಒಂದು ಮಾಸ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಇಷ್ಟು ಯಾವುದಾದ್ರೂ 2 ಡಾಕ್ಯುಮೆಂಟ್ಸ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆಧಾರ್ ಜೊತೆಗೆ ಬೇರೆ ಯಾವುದಾದ್ರೂ ಮಾಸ್ ಕಾರ್ಡು, ವೋಟರ್ ID, DL, ಪಾನ್ ಕಾರ್ಡ್ ಯಾವುದನ್ನೇ ಒಂದು ನಾವು ಸೆಲೆಕ್ಟ್ ಮಾಡಿದರೂ ಕೂಡ ಆಧಾರ್ ಮತ್ತು ಉಳಿದಂಥ ಏನು ಡಾಕ್ಯುಮೆಂಟ್ಸ್ಗಳಿರ್ತಾವೋ ಮ್ಯಾಚ್ ಇರಬೇಕು. ಆ ಥರದ ಡಾಕ್ಯುಮೆಂಟ್ಸ್ನ ನಾವು ಆಯ್ಕೆ ಮಾಡಿ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಮುಂದೆ ಹೋದಾಗ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ನ. ಒಂದು ಅವರ ಒಂದು ಅಡ್ರೆಸ್ ಪ್ರೂಫಿಗೊಂದು ಡಾಕ್ಯುಮೆಂಟ್ಸ್ನ ಆಧಾರ್ ಕೊಡ್ಬೋದು. ಅವರ ಒಂದು ಡೇಟ್ ಆಫ್ ಬರ್ತಿಗೆ ನಾವು ಬೇರೆ ಡಾಕ್ಯುಮೆಂಟ್ಸ್, ಒಂದು ಮಾಸ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಈ ಥರ ಒಂದು ಕರೆಕ್ಟ್ ಇರೋವಂಥ ಡಾಕ್ಯುಮೆಂಟ್ಸ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ಕೊಡಬೇಕಾಗುತ್ತೆ. ಹಾಗಾಗಿ ನಾವು ಆಧಾರಲ್ಲಿರೋ ಥರ ಒಂದು ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎರಡೂ ಕೂಡ ಮ್ಯಾಚ್ ಇರೋ ಥರ ಒಂದು ಏನು ನೇಮ್ ಇರುತ್ತೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಕ್ಬಿಟ್ಟು ನಾವು ಕೆಳಗಡೆ ಬಂದರೆ ಅವರ ಜೆಂಡರ್, ಅವರ ಒಂದು ಅವ್ರದ್ದೇನು ಜೆಂಡರ್ ಏನಿರುತ್ತೋ, ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು, ಟ್ರಾನ್ಸ್ಜೆಂಡರ್ ಇರ್ಬೋದು, ಅದನ್ನ ನೀವು ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಅವರು ಏನಾದರೂ
ಅದರ್ ನೇಮನ್ನು ಹೊಂದಿದ್ದು ಮುಂಚೆ ಅದೇನಾರ ಅವ್ರ ಹತ್ರ ಇದ್ದರೆ ಅದನ್ನ ಎಸ್ ಕೊಟ್ಟು ನೀವು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಅದರ್ ನೇಮ್ ಇಲ್ಲ, ಅವರೇನು ನೇಮ್ ಅದರ್ ಮುಂಚೆ ಇರೋ ನೇಮ್ ಇಲ್ಲ ಅಂದರೆ ಅವ್ರಿಗೆ ಒಂದೇ ನೇಮ್ ಇರೋದು ಅಂದರೆ ನೋ ಕೊಟ್ಟು ಕಂಟಿನ್ಯೂ ಮಾಡಬೇಕಾಗುತ್ತೆ. ನಾವು ಅವರೇನಾದರೂ ಮುಂಚೆ ಒಂದು ನೇಮ್ ಇದ್ದು ಈಗ ನೇಮನ್ನ ಚೇಂಜ್ ಮಾಡ್ಕೊಂಡಿದ್ರೆ, ಗೌರ್ಮೆಂಟ್ ವೈಸ್ ಏನಾದರೂ ಚೇಂಜ್ ಮಾಡ್ಕೊಂಡಿದ್ರೆ ಎಸ್ ಕೊಟ್ಟು ನೇಮನ್ನು ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ನೋ ಕೊಟ್ಟು ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅರೌಂಡ್ ಡೇಟ್ ಆಫ್ ಬರ್ತಿಗೆ ನಾವು ಯಾವುದನ್ನು ಮಾಸ್ ಕಾರ್ಡ್ನೋ ಪಾನ್ ಕಾರ್ಡ್ನೋ ಏನು ತಗೊಳ್ತೀವಿ ಅದಕ್ಕೆ ಏನು ಆಧಾರು ಮತ್ತು ಅದಕ್ಕೆ ಮಾಸ್ ಕಾರ್ಡು ಪಾನ್ ಕಾರ್ಡು ವೋಟರ್ ಐ ಡಿ ಏನು ಅದಕ್ಕೂ ಮ್ಯಾಚ್ ಇರೋ ಥರ ಇರಬೇಕು. ಆದರೆ ಸಪ್ರೇಟ್ ಡಾಕ್ಯುಮೆಂಟ್ಸ್ ಇರಲೇಬೇಕಾಗುತ್ತೆ. ಅದನ್ನು ಯಾವುದು ಆ ಡಾಕ್ಯುಮೆಂಟಲ್ಲಿ ಏನಿರುತ್ತೆ ಆ ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ಮೇಲೆ ಕೆಳಗಡೆ ಅವರು ಹುಟ್ಟಿರೋದು ಎಲ್ಲಿ, ಇಂಡಿಯಾದಲ್ಲಿ ಹುಟ್ಟಿದಾರೋ ಅಥವಾ ಬೇರೆ ಕಂಟ್ರಿಯಲ್ಲಿ ಹುಟ್ಟಿದಾರೋ. ಅವರು ಇಂಡಿಯಾದಲ್ಲಿ ಹುಟ್ಟಿದ್ರೆ ಔಟ್ ಆಫ್ ಇಂಡಿಯಾ ಅಂತ ಕೇಳ್ತಾ ಇದೆ, ಇಲ್ಲಿ ನೋ ಕೊಡಬೇಕಾಗುತ್ತೆ. ಅವರು ಔಟ್ ಆಫ್ ಇಂಡಿಯಾದಲ್ಲಿ ಹುಟ್ಟಿಲ್ಲ, ಇಲ್ಲೇ ಹುಟ್ಟಿದಾರಾದರೆ ಇಲ್ಲೇ ಕೊಡಿ ಎಸ್ ನೋ ಕೊಟ್ಟು ನಾವಿಲ್ಲಿ ಇಲ್ಲೇ ಇಂಡಿಯಾದಲ್ಲೇ ಹುಟ್ಟಿರೋದು ಅಂತ ಹೇಳಬೇಕಾಗುತ್ತೆ. ಅವರು ಯಾವ ಒಂದು ಪ್ಲೇಸಲ್ಲಿ ಹುಟ್ಟಿರೋ ಒಂದು ಹಳ್ಳಿ ಏನಿರುತ್ತೋ ಅಥವಾ ಟೌನ್ ಇರುತ್ತೋ ಯಾವುದಿರುತ್ತೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನಾವಿಲ್ಲಿ ಅವರ ಒಂದು ಪ್ಲೇಸ್ ಏನು ಹುಟ್ಟಿರೋ ಒಂದು ಪ್ಲೇಸು ಯಾವ ಸ್ಟೇಟಲ್ಲಿ ಹುಟ್ಟಿರೋಂಥದ್ದು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಯಾವ ಡಿಸ್ಟಿಕ್ಕಲ್ಲಿ ಅವರು ಹುಟ್ಟಿರೋಂಥದ್ದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವರು ಮ್ಯಾರಿಟೆಡ್ ಸ್ಟೇಟ್, ಅವರು ಮದುವೆ ಆಗಿರೋ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮ್ಯಾರಿಡೋ, ಸಪರೇಟೋ, ಸಿಂಗಲ್ಲೋ, ಡಿವೋಕರ್ಡೋ, ವಿಡೋವರ್ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಒಂದು ಸಿಟಿಸನ್ಶಿಪ್ ಅವರು ಹುಟ್ಟಿದಾಗಿಂದನೇ ಅವರು ಇಂಡಿಯಾದಲ್ಲಿರೋದೋ ಅಥವಾ ಬೇರೆ ಕಂಟ್ರಿಯಲ್ಲಿರೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ, ಅವರು ಹುಟ್ಟಿದಾಗಿಂದ ಇಂಡಿಯಾದಲ್ಲಿರೋದಾದರೆ ಬರ್ತ್ ಅಂತ ಸೆಲೆಕ್ಟ್ ಮಾಡಿ. ಅವರ ಪಾನ್ ಕಾರ್ಡ್ ನಂಬರ್ನೇ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಕೆಳಗಡೆ ಬಂದರೆ ಅವರ ಎಂಪ್ಲಾಯ್ಮೆಂಟ್ ಬಗ್ಗೆ ನಾವಿಲ್ಲಿ ಹಾಕಬೇಕಾಗುತ್ತೆ. ಎಂಪ್ಲಾಯ್ಮೆಂಟ್ ಅಂದರೆ ಅವರ ಒಂದು ಏನು ಕೆಲಸ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದಾರೋ, ಅನ್ಎಂಪ್ಲಾಯ್ಡ್ ಇದ್ದಾರೋ, ಹೋಮ್ ಮೇಕರ್ ಇದ್ದಾರೋ, ಅಥವಾ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದ್ದಾರೋ, ರಿಟೈಲ್ಡಾಗಿ ಪ್ರೈವೇಟ್ ಸರ್ವಿಸ್ ಮಾಡ್ತಾ ಇದ್ದಾರೋ, ರಿಟೈಲ್ಡಾಗಿ ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೋ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದ್ದಾರೋ, ಅಥವಾ ಸ್ಟೂಡೆಂಟ್ ಇದ್ದಾರೋ, ಏನಿಲ್ಲಿ ಇಷ್ಟು ಆಪ್ಷನಲ್ಲಿ ಯಾವುದಿರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಅವರು ಏನಾದರೂ ಮೈನರ್ ಇದ್ದರೆ ಎಸ್ ಕೊಟ್ಟು, ಅಲ್ಲಿ ನಾವು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿದಾಗಲೇ ಅದು ಮೈನರ್ ಅಂತ ಬಂದು ಎಸ್ ಬರುತ್ತೆ. ಆವಾಗ ಏನು ಮಾಡಬೇಕಾಗುತ್ತೆ, ಅವರ ಪೇರೆಂಟ್ಸ್ದೇನು ಪಾಸ್ಪೋರ್ಟ್ ಇರುತ್ತೋ ಅದರ ಒಂದು ಡೀಟೇಲ್ಸ್ನ ನಾವಿಲ್ಲಿ ಹಾಕಲೇಬೇಕಾಗುತ್ತೆ. ಮೈನರಿಗೆ ಮಾತ್ರ. ಅವರು ಮೈನರ್ ಇಲ್ಲ ಅಂದರೆ ನೋ ಕೊಟ್ಟು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ಅವರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಆದಮೇಲೆ ಇಲ್ಲಿ ನಾನ್ ECR ಮತ್ತು ECR ಬಗ್ಗೆ ಇದೆ. ಎಸ್ ಕೊಟ್ಟರೆ ECR ಬಗ್ಗೆ ಏನೇನು, ECR ಅಂದರೆ ಏನು, ಎಸ್ ಕೊಟ್ಟರೆ ಏನು ಡಾಕ್ಯುಮೆಂಟ್ಸ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ನಾನ್ ECR ಅಂದರೆ ಏನು ಅನ್ನೋದೆಲ್ಲ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಯಾಕೆಂದರೆ ನೀವು ECRನ ನೀವು ಸೆಲೆಕ್ಟ್ ಮಾಡಿದರೆ ಅದರಲ್ಲಿರೋಂಥ ಡೀಟೇಲ್ಸ್ನ ನೀವು ಓದ್ಕೊಂಡು ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಏನು ಕೇಳಿದ್ರೆ ಅದರ ಒಂದು ಡಾಕ್ಯುಮೆಂಟ್ಸ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಅಲ್ಲಿ ಕೂಡ ವೆರಿಫೈಗೆ ತಗೊಂಡು ಹೋಗಬೇಕಾಗುತ್ತೆ. ಏನು ನನ್ನ ಡೀಟೇಲ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ತಗೊಳ್ಳಿ. ಇಲ್ಲ ಅಂದರೆ ನೋ ಕೊಟ್ಟರೆ ಯಾವ ಡಾಕ್ಯುಮೆಂಟ್ಸ್ನು ನಾವಿಲ್ಲಿ ಸೆಲೆಕ್ಟ್ ಮಾಡೋಕ್ಕೂ ಇರಲ್ಲ ಮತ್ತು ವೆರಿಫೈಗೂ ಇರಲ್ಲ. ಅದನ್ನ ಕರೆಕ್ಟಾಗಿ ಅಲ್ಲಿ ಏನಿದೆಯೋ ಅದನ್ನು ನೀವಿಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ನೀವು ಓದ್ಕೊಂಡು ನೀವು ನಾನ್ ECR ಅಂದರೆ ಏನು ಅನ್ನೋದನ್ನು ನೀವು ತಿಳ್ಕೊಂಡು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ನಾನಿಲ್ಲಿ ನೋ ಕೊಡ್ತಾ ಇದ್ದೀನಿ. ನೀವು ನೋ ಇಲ್ಲ ಏನು ಇದ್ರಿಗೆ ಇರೋವಂಥದ್ದು ಡೀಟೇಲ್ಸ್ ಏನಿಲ್ಲ ಅಂದರೆ ನೋ ಕೊಟ್ಟು ನೀವು ಕಂಟಿನ್ಯೂ ಮಾಡಿ. ಅವರ ಒಂದು ದೇಹದಲ್ಲಿ ಯಾವುದಾದ್ರೂ ಮಾರ್ಕ್ ಇದ್ದರೆ ಮುಂದಿನ ಸಂದರ್ಭಗಳಲ್ಲಿ ಅವ್ರನ್ನ ಗುರ್ತು ಹಿಡಿಯೋಕ್ಕೆ ಬೇಕು ಅಂದರೆ ಮಾರ್ಕ್ ಇದ್ದರೆ ವಿಸಿಬಲ್ ಮಾರ್ಕು ಯಾವ ಸೈಡ್ ಇದೆ, ಯಾವ ಥರ ಬ್ಲಾಕ್ ಇದೆಯೋ, ಯಾವ ಥರ ಇದೆ ಅನ್ನೋದನ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕಂಟಿನ್ಯೂ ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಎಸ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ಒಂದಿದೆ, ಯು ಆರ್ ಎ ಪ್ರೆಸೆಂಟ್ ಅಡ್ರೆಸ್ ಔಟ್ ಆಫ್ ಇಂಡಿಯಾ. ನೀವಿರೋಂಥ ಅಡ್ರೆಸ್ ಇವಾಗಿನ ಪ್ರೆಸೆಂಟ್ ಅಡ್ರೆಸ್ ಔಟ್ ಆಫ್ ಇಂಡಿಯಾದಲ್ಲಿ ಇದೆಯಾ ಅಂತ ಕೇಳುತ್ತೆ. ಇಲ್ಲಿ ಇಂಡಿಯಾದಲ್ಲೇ ಇದ್ದರೆ ನೋ ಕೊಡಿ, ಇಲ್ಲ ಅಂದರೆ ಇಂಡಿಯಾದಿಂದ ಹೊರಗಡೆ ಅವರ ಪ್ರೆಸೆಂಟ್ ಅಡ್ರೆಸ್ ಇದ್ದರೆ ಎಸ್ ಕೊಡಬೇಕಾಗುತ್ತೆ. ಇಲ್ಲಿ ಇಂಡಿಯಾದಲ್ಲೇ ಇರೋದ್ರಿಂದ ನಾವು ಯಾವಾಗಲೂ ಇಂಡಿಯಾದಲ್ಲೇ ಇದ್ದರೆ ಅವರ ಪ್ರೆಸೆಂಟ್ ಅಡ್ರೆಸ್ ಇದ್ದರೆ ನೋ ಕೊಟ್ಟು ನಾವಿಲ್ಲಿ ಅವರ ಅಡ್ರೆಸ್ ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಅವರ ಒಂದು ಸ್ಟೇಟು, ಡಿಸ್ಟಿಕ್ಕು, ಅವರ ಒಂದು ನಿಯರಬಲ್
ಏನು ಪೊಲೀಸ್ ಸ್ಟೇಷನ್ ಇರುತ್ತೆ ಅದನ್ನು ಪೊಲೀಸ್ ಸ್ಟೇಷನ್ನ ಹಾಕಬೇಕಾಗುತ್ತೆ. ಅವರ ಒಂದು ಮೊಬೈಲ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ವಿತೌಟ್ ಕೌಂಟ್ರಿ ಕೋಡ್ ಏನು 91 ಅಂತ ನಮ್ಮ ಇಂಡಿಯಾಕ್ಕೆ ಟೈಪ್ ಮಾಡಿ ಹಾಕ್ತೀವಲ್ಲ ಅದನ್ನ 91 ಇಲ್ಲದೆ ಇರೋ ಥರ ಬರೀ ಅವರ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದೇ ರೀತಿ ಅವರ ಒಂದು ಜಿಮೇಲ್ ಐ ಡಿಯನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಅವರ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡೂ ಕೂಡ ಸೇಮ್ ಇದ್ದರೆ, ಏನು ಅವರ ಒಂದು ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಕೂಡ ಸೇಮ್ ಇದ್ದರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಟ್ಟು ಅವರ ಒಂದು ಪರ್ಮನೆಂಟ್ ಅಡ್ರೆಸ್, ಈಗಿನ ಅಡ್ರೆಸ್ಸು ಮೇಲ್ಗಡೆ ಫಿಲ್ ಮಾಡಿರ್ತೀರ ಪ್ರೆಸೆಂಟ್ ಅಡ್ರೆಸ್ನ, ಅವರ ಒಂದು ಪರ್ಮನೆಂಟ್ ಅಡ್ರೆಸ್ ಬೇರೆ ಇದ್ದರೆ ಆ ಒಂದು ಅಡ್ರೆಸ್ನ ನೀವು ಫಿಲ್ ಮಾಡಬೇಕು ಅಂದರೆ ನೋ ಕೊಟ್ಟು ಫಿಲ್ ಮಾಡಬೇಕಾಗುತ್ತೆ. ಎರಡೂ ಕೂಡ ಸೇಮ್ ಇದ್ದರೆ ಎಸ್ ಕೊಡಿ, ಎರಡೂ ಕೂಡ ಸೇಮ್ ಇದೆ ಅಂತ. ಅದಾದಮೇಲೆ ಎರಡೂ ಕೂಡ ಸೇಮ್ ಅಂತ ಕೇಳುತ್ತೆ, ಅದನ್ನ ಎಸ್ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಡ್ರೆಸ್ ಡೀಟೇಲ್ಸ್ ಮತ್ತು ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಜಿಮೇಲೆಲ್ಲ ಹಾಕಿದ ಮೇಲೆ ಈ ರೀತಿಯಾಗಿ ಒಂದು ಪಾಪಪ್ ಬರುತ್ತೆ ನಮಗೆ CSC ಇದ್ರದ್ದು. ಅದಾದಮೇಲೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಅವರಿಗೆ ಹತ್ರ ರಿಲೇಟಿವ್ಸ್, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಅಥವಾ ಏನು ಮಕ್ಕಳಿದ್ರೆ ಅವರ ಒಂದು ಪೇರೆಂಟ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾವಿಲ್ಲಿ ಹಾಕ್ಬೋದು. ಇಲ್ಲಿ ಅವರ ಒಂದು ನೇಮನ್ನು ಫಸ್ಟಲ್ಲಿ ಫಸ್ಟ್ ಇದರಲ್ಲಿ ನೇಮು ಯಾರ ಒಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿರ್ತಾರೆ ಅವ್ರ ಹತ್ರ ಇಸ್ಕೊಂಡಿರಬೇಕು. ಅವರ ಒಂದು ನೇಮು ಮತ್ತು ಅಡ್ರೆಸ್ನ ಎಂಟರ್ ಮಾಡಬೇಕು. ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಜಿಮೇಲ್ ಇದ್ದರೆ ಹಾಕಿ, ಅವ್ರದ್ದು ಕೂಡ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅವ್ರದ್ದು ಜಿಮೇಲ್ ಇದ್ದರೂ ಕೂಡ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ, ಆಪ್ಷನಲ್ಲಿರುತ್ತೆ. ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪ್ರೀವಿಯಸ್ ಪಾಸ್ಪೋರ್ಟ್ ಬಗ್ಗೆ ಇಲ್ಲಿ ಕೇಳುತ್ತೆ. ಇಲ್ಲಿ ಪ್ರೀವಿಯಸ್ ಪಾಸ್ಪೋರ್ಟ್ ಬಗ್ಗೆ ಅಂದರೆ ಇಲ್ಲಿ ನಾವು ಹೊಸ ಪಾಸ್ಪೋರ್ಟ್ನ ಅಪ್ಲೈ ಮಾಡೋದ್ರಿಂದ ನಮಗೆ ಯಾವುದೇ ಒಂದು ಹಳೆಯ ಪ್ರೀವಿಯಸ್ ಪಾಸ್ಪೋರ್ಟ್ ಬಗ್ಗೆ ಯಾವ ಡೀಟೇಲ್ಸ್ ಇರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಫಸ್ಟ್ನೇದು ಇವರೇ ಓಲ್ಡ್ ಎನಿ ಐ.ಡಿ ಸರ್ಟಿಫಿಕೇಟ್ ಏನಾದರೂ ನಿಮ್ಮ ಹತ್ರ ಇದೆಯಾ IC ಇದು ಅಂತ ಕೇಳುತ್ತೆ. ಅವರೇನಾದರೂ ಇಶ್ಯೂ ಮಾಡಿದಾರಾ, ಇಲ್ಲ. ಏನಾದರೂ ನಿಮಗೆ ಪ್ರೀವಿಯಸ್ ಪಾಸ್ಪೋರ್ಟು ಡಿಪ್ಲೊಮೆಟಿಕ್ ಆಫೀಷಿಯಲ್ ಪಾಸ್ಪೋರ್ಟಲ್ಲಿ ಈಗ ಕೆಲವರಿಗೆ ಅಪ್ಲೈ ಮಾಡಿರ್ತಾರೆ, ಬಂದೇ ಇರಲ್ಲ, ಆ ಥರ ಏನಾದರೂ ಇದ್ದರೆ ಇಲ್ಲಿ ಡೀಟೇಲ್ಸ್ನ ಹಾಕ್ಬೋದು. ಇದ್ದರೆ ಎಸ್ ಕೊಟ್ಟು ಇಲ್ಲೇ ಹಾಕಬೇಕಾಗುತ್ತೆ. ಇಲ್ಲಿ ಯಾವುದೇ ಒಂದು ಇಲ್ಲದೆ ಇರೋದ್ರಿಂದ ನಾನು ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ. ಆ ಥರ ಅಪ್ಲೈ ಮಾಡಿ ಅವರಿಗೆ ಬರದೇ ಇರೋದು ಈ ಥರ ಏನಾದರೂ ಇದ್ದರೆ ಅದ್ರ ಡೀಟೇಲ್ಸ್ನ ಎಸ್ ಕೊಟ್ಟು ಫಸ್ಟ್ನೇ ಆಪ್ಷನ್ನ ಕೊಟ್ಟು ನೀವು ಹಾಕಬೇಕಾಗುತ್ತೆ. ಎವರಿ ಅಪ್ಲೈಡ್ ಫಾರ್ ಪಾಸ್ಪೋರ್ಟ್ ಬಟ್ ನಾಟ್ ಇಶ್ಯೂಡ್ ಅಂದರೆ ಈಗಾಗಲೇ ಅಪ್ಲೈ ಮಾಡಿದ್ದಾರೆ, ಎಲ್ಲ ಆಗಿದೆ, ಆದರೆ ಇಶ್ಯೂ ಆಗಿಲ್ಲ, ಆ ಥರ ಏನಾದರೂ ಇದ್ದರೆ ಎಸ್ ಕೊಟ್ಟು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಯಾವುದೇ ಡೀಟೇಲ್ಸ್ ಇಲ್ಲ, ಹೊಸದು ಹಾಕ್ತಾ ಇರೋದ್ರಿಂದ ನಾನು ನೋ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಅದರ್ ಡೀಟೇಲ್ಸ್ನ ಒಂದಿಷ್ಟು ಫಿಲ್ ಮಾಡಬೇಕಾಗುತ್ತೆ. SR ನೋ ಕೊಡಬೇಕಾಗುತ್ತೆ ಅಷ್ಟೇ. ಇಲ್ಲಿ ಕ್ರಿಮಿನಲ್ ಇದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರತಿಯೊಂದನ್ನು ಓದ್ಕೊಳ್ಳಿ, ಅದು ಯಾವುದಿದೆ ಅದನ್ನು ಎಸ್ ಇದ್ದರೆ ಎಸ್ ಕೊಡಿ, ಅದಕ್ಕೆ ಸರಿಯಾದ ಮಾಹಿತಿಯನ್ನು ಹಾಕಿ. ಯಾವುದೂ ಇಲ್ಲ ಇಲ್ಲಿ ಎಲ್ಲ ಡೀಟೇಲ್ಸ್ನು ಕೂಡ ಒಂದೊಂದೇ ಓದ್ಕೊಂಡ್ಮೇಲೆ ಕೇಸ್ ಬಗ್ಗೆ, ಕೋರ್ಟ್ ಬಗ್ಗೆ ಏನೆಲ್ಲ ಪ್ರಶ್ನೆಗಳು ಇಲ್ಲಿದೆ ಇದ್ದರೆ ಹಾಕಿ, ಇಲ್ಲ ಅಂದರೆ ನೋ ಕೊಡ್ತಾ ಹೋಗಬೇಕಾಗುತ್ತೆ. ನಂದು ಇಲ್ಲಿ ಯಾವುದೇ ಥರದ ಇದಿಲ್ಲ ಇಲ್ಲದೆ ಇರೋದ್ರಿಂದ ನಾನು ಇಲ್ಲೆಲ್ಲ ಓದ್ಕೊಂಡು ನಾನು ಇಲ್ಲಿ ನೋನ ಕೊಡ್ತಾಯಿದ್ದೀನಿ. ನೀವು ಇದನ್ನು ಕರೆಕ್ಟಾಗಿ ಓದ್ಕೊಂಡು ಇದಕ್ಕೆ ಯಾವುದೇ ಸಂಬಂಧಪಟ್ಟ ಒಂದು ಇದಿದ್ರೂ ಕೂಡ ನೀವು ಎಸ್ ಕೊಟ್ಟು ಅಲ್ಲಿ ಅದಕ್ಕೆ ಸರಿಯಾದ ಡೀಟೇಲ್ಸ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಈ ಯಾವುದೇ ಇಲ್ಲ ಅಂದರೆ ನೋ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವೇನು ಪಾಸ್ಪೋರ್ಟಾಗಿ ಏನೆಲ್ಲ ಫಿಲ್ ಮಾಡಿದ್ದೀವೋ ಅದು ನಮಗೆ ಒಂದು ಶಾಂಪಲ್ ಪಾಸ್ಪೋರ್ಟ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ಮತ್ತೊಂದು ಬಾರಿ ಇಲ್ಲಿ ಕರೆಕ್ಟಾಗಿ ನೋಡಿ ಪಾಸ್ಪೋರ್ಟ್ ಯಾವ ರೀತಿ ಬರುತ್ತೆ ಅನ್ನೋದು ಇಲ್ಲಿ ನಮಗೆ ಅದು ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ಆ ಒಂದು ಡೀಟೇಲ್ಸ್ ನೀವು ಹಾಕಿರೋದೆಲ್ಲ ಕರೆಕ್ಟ್ ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂಡು ಇದು ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಮೇಲೆ ಹೋಗಬೇಕಾಗುತ್ತೆ. ಇಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಮತ್ತೆ ವಾಪಸ್ ಬ್ಯಾಕ್ ಬಂದು ಪ್ರೀವಿಯಸ್ಸಲ್ಲಿ ಚೇಂಜ್ ಮಾಡಿ ಮತ್ತೆ ಇಲ್ಲಿ ಡೀಟೇಲ್ಸ್ನ ಚೆಕ್ ಮಾಡಿಕೊಂಡು ಮತ್ತೊಂದು ಬಾರಿ ನೀವು ಮುಂದೆ ಹೋಗ್ಬೋದು. ಇಲ್ಲಿ ಎಲ್ಲ ಕರೆಕ್ಟ್ ಇದ್ದರೆ ನೀವು ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಹೋಗಿ. ನಾವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ವೆರಿಫೈಗೆ ನಾವು ತೊಗೊಂಡೋಗ್ಬೇಕಾದ ಡಾಕ್ಯುಮೆಂಟ್ಸ್ಗಳನ್ನು ನಾವಿಲ್ಲಿ ಪರ್ಫೆಕ್ಟ್ ಇರೋ ಅಂಥ 2 ಡಾಕ್ಯುಮೆಂಟ್ಸ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಬರ್ತ್ ಸಂಬಂಧಪಟ್ಟಂತೆ ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು. ಇಷ್ಟರಲ್ಲಿ ಯಾವುದಾದ್ರು ಬರ್ತ್ ಸರ್ಟಿಫಿಕೇಟ್ ಇದ್ದರೆ, ಡ್ರೈವಿಂಗ್ ಲೈಸೆನ್ಸಲ್ಲಿ ಕರೆಕ್ಟ್ ಇದ್ದರೆ, TC ಅಥವಾ ಮಾಸ್ ಕಾರ್ಡಲ್ಲಿ ಕರೆಕ್ಟ್ ಇದ್ದರೆ,
ಆಮೇಲೆ ಆ ಪಾನ್ ಕಾರ್ಡಲ್ಲಿ ಕರೆಕ್ಟ್ ಇದ್ದರೆ, ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡಲ್ಲಿ ಕರೆಕ್ಟ್ ಇದ್ದರೆ, ಈ ಥರ ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ತೀರೋ ಇದರಲ್ಲಿ ಇರೋದು ಏನು ತೋರಿಸ್ತಾ ಇದೆಯೋ ಅಷ್ಟರಲ್ಲಿ ಯಾವುದಾದ್ರೂ ಒಂದು ಇರಬೇಕು. ಅದು ಈ ಎರಡಕ್ಕೂ ಒಂದು ಅವರ ಒಂದು ಅಡ್ರೆಸ್ ಪ್ರೂಫಲ್ಲಿ ಇರೋವಂಥ ಡಾಕ್ಯುಮೆಂಟ್ಸ್ಗೂ ಇದರಲ್ಲಿರೋವಂಥ ಯಾವುದು ಬರ್ತ್ ಸರ್ಟಿಫಿಕೇಟ್ ತಗೊಳ್ತೀರಲ್ಲ ಅದು ಎರಡಕ್ಕೂ ಕರೆಕ್ಟಾಗಿ ಎಲ್ಲ ಏನು ಎರಡಕ್ಕೂ ಮ್ಯಾಚ್ ಇರೋ ಥರ ಇರಬೇಕು. ಆ ಥರದ್ದು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಮಾಸ್ ಕಾರ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮಾಸ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ ಮೇಲೆ ನಾವಿಲ್ಲಿ ಏನು ಕೆಳಗಡೆ ಪ್ರೂಫ್ ಆಫ್ ಪ್ರೆಸೆಂಟ್ ರೆಸಿಡೆನ್ಸಿಯಲ್ಲಿ ಅಡ್ರೆಸ್ ಪ್ರೂಫಿಗೆ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಡ್ರೆಸ್ ಪ್ರೂಫಿಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ಆರ್ಮಿ ಲೈಸೆನ್ಸ್ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್, ಬರ್ತ್ ಸರ್ಟಿಫಿಕೇಟಲ್ಲಿ ಇದ್ದರೆ ಅದನ್ನು ತೊಗೋಬೋದು. ಎಂಪ್ಲಾಯ್ಮೆಂಟ್ ಯಾವುದಾದ್ರೂ ಐ ಡಿ ಕಾರ್ಡ್, ಹೆಡ್ ಆಫ್ ದ ಲೆಟರ್ ಇದ್ದರೆ ತೊಗೋಬೋದು. ಅಥವಾ ಎಪಿಕ್ ಅಂದರೆ ವೋಟರ್ ಐ ಡಿ, ಎಲೆಕ್ಟ್ರಿಕಲ್ ಬಿಲ್ಲು, ಗ್ಯಾಸ್ ಕನೆಕ್ಷನ್, ಇನ್ಕಮ್ ಟ್ಯಾಕ್ಸು, ಈ ಥರ ಅದರಲ್ಲಿ ಕರೆಕ್ಟಾಗಿ ಇರಬೇಕು. ರೇಷನ್ ಕಾರ್ಡ್ ಇರ್ಬೋದು, ಅಗ್ರಿಮೆಂಟ್ ಇರ್ಬೋದು, ಈ ಥರ ಯಾವುದು ಇರುತ್ತೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನಾವಿಲ್ಲಿ ಕೆಳಗಡೆ ಬಂದು ಒಂದು ಪ್ಲೇಸನ್ನು ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಪ್ಲೇಸನ್ನು ಎಂಟರ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಮಾಡಿದ ಮೇಲೆ ನಾವಿಲ್ಲಿ ಏನು ನಮ್ಮ ಡಿಜಿಟಲ್ ಸೇವಾ ಪೋರ್ಟಲಲ್ಲಿ 100 ರೂಪೀಸ್ ಏನು ಈ ಅಪ್ಲಿಕೇಶನ್ ಫೀಸ್ ಇರುತ್ತೋ 100 ರೂಪೀಸ್ ಇರುತ್ತೆ. ಅದರಲ್ಲಿ ನಮಗೆ 41 ರೂಪೀಸ್ ಕಟ್ಟಾಗುತ್ತೆ. ಅದನ್ನು ನಾವಿಲ್ಲಿ ಅಪ್ಲಿಕೇಶನ್ ಫೀಸನ್ನು ನಾವಿಲ್ಲಿ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಏನು ಡಾಕ್ಯುಮೆಂಟ್ ಡೀಟೇಲ್ಸ್ನ ನಾವು ಫಿಲ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ನಾವು ಫಿಲ್ ಮಾಡಿರೋಂಥ ಎಲ್ಲ ಪ್ರಿವ್ಯೂಮ್ನ ಮಾಡ್ಕೊಳ್ಳಿ. ಒಂದು ಸತಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಇದು ಎಲ್ಲ ಕರೆಕ್ಟ್ ಇದೆ ಅಂದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರು ಒಳ್ಳೆಯದು ಪೇಮೆಂಟ್ ಮಾಡೋದು. ಏಕೆಂದರೆ ಒಂದು ಸತಿ ಅಪ್ಲಿಕೇಶನ್ ಅಪ್ಲೈ ಮಾಡಿದರೆ ಮತ್ತೆ ತುಂಬ ಕಷ್ಟ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಎಲ್ಲ ಕರೆಕ್ಟ್ ಇರೋದ್ರಿಂದ ನಾವು ಪೇ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಯಾಕೆಂದರೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಆದಮೇಲೆ ಕ್ಲಿಕ್ ಮಾಡಿದಾಗ ನಾನು ನಮ್ಮ ಒಂದು CSC ವ್ಯಾಲೆಟ್ಟಿಂದ 41 ರೂಪೀಸ್ ಏನು ಪೇ ಆಗುತ್ತೆ ಅದನ್ನ ನಾವಿಲ್ಲಿ ನಮ್ಮ ಒಂದು ಪಾಸ್ವರ್ಡ್ನ ಹಾಕಿ ವ್ಯಾಲಿಡೇಟ್ ಮಾಡಿ ನಮ್ಮ ಒಂದು ವ್ಯಾಲೆಟ್ ಪಿನ್ ಹಾಕಿ ನಾವಿಲ್ಲಿ ಪೇ ಮಾಡಬೇಕು. ವ್ಯಾಲೆಟ್ ಪಿನ್ ಹಾಕಿ ಪೇ ಮಾಡ್ತೀವೋ CSC ವ್ಯಾಲೆಟ್ಟಿಂದ. ಅದಾದಮೇಲೆ ಈ ರೀತಿಯಾಗಿ ನಮಗೆ ಒಂದು ಪೇಮೆಂಟ್ ಆದಮೇಲೆ ನಮಗೆ ನಾವು ವೆರಿಫೈಗೆ ಯಾವ ಡೇಟನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಎಲ್ಲಿ ಅನ್ನೋದನ್ನ ನಾವಿಲ್ಲಿ ಪೇ ಆ್ಯಂಡ್ ಶೆಡ್ಯೂಲ್ ಅಪಾಯಿಂಟ್ ಮೇಲೆ ಕ್ಲಿಕ್ ಮಾಡೋಣ. ಪ್ಲೇಸ್ ಇರುತ್ತೆ, ವೆರಿಫೈ ಪ್ಲೇಸು, ಪಾಸ್ಪೋರ್ಟ್ ವೆರಿಫೈ ಪ್ಲೇಸ್ ಪ್ರತಿ ಜಿಲ್ಲೆಗೂ ಒಂದು ಇರುತ್ತೆ. ಆ ಒಂದು ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ವೆರಿಫಿಕೇಷನ್ ಪ್ಲೇಸ್ನ ಸೆಲೆಕ್ಟ್ ಮಾಡಿದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಡೇಟನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಇದು ತಗೊಂಡಿರುತ್ತೆ. ನಿಮಗೆ ಬೇರೆ ಡೇಟ್ ಬೇಕು ಅಂದರೂ ಕೂಡ ಇಲ್ಲಿ ಒಂದು ಕ್ಯಾಲೆಂಡ್ರ್ ಏನು ಕಾಣ್ತಾ ಇದೆಯಲ್ಲ ಆ ಒಂದು ಕ್ಯಾಲೆಂಡ್ರ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಏನು ಗ್ರೀನಲ್ಲಿ ನಮಗೆ ತೋರಿಸ್ತಾ ಇರುತ್ತಲ್ಲ ಆ ಗ್ರೀನ್ಗಳು ನಮಗೆ ವೆರಿಫೈ ಮಾಡಲಿಕ್ಕೆ ಡೇಟ್ ಇದೆ ಅನ್ನೋದನ್ನ ನಮಗೆ ಕನ್ಸಿಡರ್ ಮಾಡುತ್ತೆ. ಆ ಡೇಟಲ್ಲಿ ಯಾವುದಾದ್ರೂ ಒಂದು ಡೇಟ್ ನೀವೇನಾದರೂ ನೆಕ್ಸ್ಟ್ ಮಂತಲ್ಲಿ ಹೋಗ್ತೀವಿ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ನೆಕ್ಸ್ಟ್ ಮಂತಲ್ಲಿ ಯಾವುದಾದ್ರೂ ಒಂದು ಡೇಟ್ ಇದ್ದರೆ ಅದು ಗ್ರೀನ್ ಕಾಣಿಸ್ತಾ ಇರುತ್ತೆ. ಈ ರೀತಿ ನೀವು ಪ್ರೀವಿಯಸ್ಸಲ್ಲಿ ಈಗ ಪ್ರೆಸೆಂಟಲ್ಲಿ ಏನು ಹೋಗ್ತೀರಾ ಆ ತಿಂಗಳಲ್ಲೇ ಹೋಗ್ತೀರಾ ಅನ್ನೋದಾದರೆ ಆ ತಿಂಗಳಲ್ಲಿ ಯಾವ ಡೇಟ್ ಇರುತ್ತೋ ಅದು ಗ್ರೀನಲ್ಲಿ ತೋರಿಸ್ತಾ ಇರುತ್ತೆ. ಈ ಯಾವ ಗ್ರೀನನ್ನು ತೋರಿಸ್ತಾ ಇರುತ್ತೋ ಅದು ಮಾತ್ರ ಆ ವೆರಿಫೈಗೆ ಡೇಟ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಡೇಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜಿಲ್ಲೆ ಮತ್ತು ಡೇಟನ್ನು ಸೆಲೆಕ್ಟ್ ಮಾಡಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆರ್ ಯು ಶೂರ್ ಪೇಮೆಂಟ್ ಮಾಡ್ತೀರಾ ಅಪಾಯಿಂಟ್ಮೆಂಟಿಗೆ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಈ ರೀತಿ ಕೆಳಗಡೆ ಇಲ್ಲಿ ಪೇ ನೌ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ ನೀವು ಒಂದು ನೆಟ್ ಬ್ಯಾಂಕಿಂಗ್ SBI ನೆಟ್ ಬ್ಯಾಂಕಿಂಗ್ ಆದರೂ ತಗೋಬೋದು. ಸ್ಟೇಟ್ ಬ್ಯಾಂಕ್ ಆಫ್ ಡೆಬಿಟ್ ಕಾರ್ಡ್ SBIದು ತಗೋಬೋದು. ಅಥವಾ UPI ಅಂತ ಏನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ತಗೊಂಡ್ರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ QR ಕೋಡ್ ಮೇಲೆ ನಾವು ಪೇ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಇದೆಲ್ಲ ಡೀಟೇಲ್ಸು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಮಾಡಿ ನಾವು ಈಗ ಪೇ ಮಾಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಇವಾಗ ಪೇ ಮಾಡೋಣ. ಆಮೇಲೆ ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಇಸ್ ಸಕ್ಸಸ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನಾವು ಟೈಮನ್ನು ಕಾಯಬೇಕಾಗುತ್ತೆ. ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆದಮೇಲೆ ಈ ರೀತಿಯಾಗಿ ನಮಗೆ ಒಂದು ಏನು ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ರೆಸಿಪ್ಟ್ ಬರುತ್ತೆ.
ಅದಾದಮೇಲೆ ಪ್ರಿಂಟ್ ಅಪಾಯಿಂಟ್ಮೆಂಟ್ ರೆಸಿಪ್ಟ್ ಅಂತ ಏನಿದೆಯಾ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಅಪಾಯಿಂಟ್ಮೆಂಟ್ ರೆಸಿಪ್ಟ್ ಬರುತ್ತೆ. ಕೆಳಗಡೆ ನೀವು ಅಪಾಯಿಂಟ್ಮೆಂಟ್ ರೆಸಿಪ್ಟನ್ನು ಏನು ಗೆಟ್ ಅಪಾಯಿಂಟ್ಮೆಂಟ್ SMS ಮುಖಾಂತರ ಏನಾದರೂ ಕೇಳ್ತಿರೋ ಅಥವಾ ಪ್ರಿಂಟ್ ತಗೊಳ್ತೀರಾ ಅಂತ ಇಲ್ಲಿ 2 ಆಪ್ಷನ್ ಇದೆ. ಇಲ್ಲಿ ಕೆಳಗಡೆ ಪ್ರಿಂಟ್ ಅಪ್ಲಿಕೇಶನ್ ರೆಸಿಪ್ಟ್ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಸೀಕ್ವೆನ್ಸ್ ಮತ್ತು ಅವರ ಒಂದು ಹೋಗೋ ಟೈಮಿಂಗ್ಸ್ ಆಗಲಿ ಡೇಟ್ ಆಗಲಿ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಇರುತ್ತೆ. ಕೋರ್ಟ್ ವೆರಿಫಿಕೇಷನ್ ಆಫೀಸ್ಗೆ ಇದನ್ನ ತಗೊಂಡು ಹೋಗಬೇಕಾಗುತ್ತೆ, ನಾವು ಪ್ರಿಂಟ್ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಸುಲಭವಾಗಿ ನಾವು ಒಂದು ಏನು ಪಾಸ್ಪೋರ್ಟ್ಗೆ ನ್ಯೂ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋ ಅಂಥದ್ದಿರುತ್ತೆ CSC ಮುಖಾಂತರ. ಪೇಮೆಂಟ್ ಆದಮೇಲೆ ಏನಾದರೂ ಈ ಥರ ಒಂದು ಬರಲಿಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಅಥವಾ ಸರ್ವರ್ ಇಶ್ಯೂಸ್ ಅಂದರೆ ನೀವೇನು ಮಾಡಬೇಕಾಗುತ್ತೆ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಏನೋ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ ಇರುತ್ತೆ. ನಾವು ಪೇಮೆಂಟ್ ಮಾಡಿರ್ತೀವಿ ಅಥವಾ ಒಂದು ಡೇಟೇ ಬರಲ್ಲ, ಸೀಕ್ವೆನ್ಸೇ ಬರಲ್ಲ, ಸರ್ವರ್ ಇಶ್ಯೂ ಇದ್ದಾಗ ನೀವಿಲ್ಲಿ ಒಂದು 3 ಡಾಟ್ಸ್ ಇದೆ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಫಾರಮ್ ಮೇಲೆ ಕ್ಲಿಕ್ ಮಾಡಿ. ಫಾರಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೊಂದು ಬಾರಿ ಇಲ್ಲಿ ತೋರಿಸ್ತಾ ಇರುತ್ತೆ ಪೇಮೆಂಟ್ ಆದರೂ ಕೂಡ ಪೇ ಆ್ಯಂಡ್ ರೀಶೆಡ್ಯೂಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ಕ್ಲಿಕ್ ಮಾಡಿ ಒಂದು ಶೆಡ್ಯೂಲ್ನ ಮತ್ತೆ ತಗೊಳ್ಳಿ. ಆವಾಗ ತಕ್ಷಣವೇ ನಿಮಗೆ ರೆಸಿಪ್ಟು ಮತ್ತೆ ಏನು ಪೇಮೆಂಟ್ ಮಾಡಿರೋದು ಅದೇ ರೆಸಿಪ್ಟ್ ಏನು ನಾನು ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಅದು ಮತ್ತೆ ನಿಮಗೆ ವೆರಿಫೈ ಆಗಿ ಡೌನ್ಲೋಡ್ ಆಗುತ್ತೆ. ನೀವು ಪೇಮೆಂಟ್ ಆದಮೇಲೆ ಈ ಥರ ಏನಾದರೂ ಸಮಸ್ಯೆ ಆದರೆ ಆ ಥರ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಏನು ನಾನು ಹೊಸ VLAಗಳಿಗೆ ಏನು ಹೊಸ ಒಂದು ಪಾಸ್ಪೋರ್ಟ್ನ ಯಾವ ರೀತಿ ಡಿಜಿಟಲ್ ಸೇವಾ ಪೋರ್ಟಲ್ ಮುಖಾಂತರ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಹೊಸ VLAಗಳಿರ್ಬೋದು ಅಥವಾ ಹೊಸದಾಗಿ ಪಾಸ್ಪೋರ್ಟ್ನ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುತ್ತೆ. ಇದೇ ಥರ ಮತ್ತೆ ಏನೆಲ್ಲ ಸೇವೆಗಳನ್ನ ಹೊಸದಾಗಿ ಮಾಡಬೇಕು ಅಂದಾಗ ನಾವು ಖಂಡಿತವಾಗಿ ನಾವಿಲ್ಲಿ ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.